friends, welcome back to our new YouTube channel Niranjan Reddy Learning Hub. In this video, we will study about degree first year, second semester political theory. In this subject, we will discuss about democracy. ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಸೆಮಿಸ್ಟರ್ ಆಗಿರುವಂತಹ ರಾಜಕೀಯ ಸಿದ್ಧಾಂತದಲ್ಲಿ ಅಧ್ಯಾಯ 5 ಆಗಿರುವಂತಹ ಪ್ರಜಾಪ್ರಭುತ್ವವನ್ನು ಅಧ್ಯಯನ ಮಾಡುತ್ತಾ ಹೋಗುತ್ತೇವೆ. ಇಂತಹ ಹೆಚ್ಚುವರಿ ವಿಡಿಯೋಗಳನ್ನು ಪಡೆಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ. ನೆಕ್ಸ್ಟ್ ವಿ ವಿಲ್ ಗೋ ಟು ಫಸ್ಟ್ ಸ್ಟೆಪ್. What are the topics we want to discuss in this video? In this video, we will discuss about meaning of democracy and evolution of democracy and definitions and what are the elements of democracy. ಅಂದರೆ ಈ ಒಂದು ವಿಡಿಯೋದಲ್ಲಿ ಪ್ರಜಾಪ್ರಭುತ್ವದ ಅರ್ಥ ಮತ್ತು ಪ್ರಜಾಪ್ರಭುತ್ವದ ವಿಕಾಸ, ಬೆಳವಣಿಗೆ ಹಾಗೂ ಪ್ರಜಾಪ್ರಭುತ್ವದ ವ್ಯಾಖ್ಯೆಗಳು, ಪ್ರಜಾಪ್ರಭುತ್ವಕ್ಕೆ ಅಗತ್ಯವಾದ ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸಲಾಗುತ್ತದೆ. ನೆಕ್ಸ್ಟ್ ವಿ ವಿಲ್ ಮೂವ್ ಟು ನೆಕ್ಸ್ಟ್ ಸ್ಟೆಪ್, ಮೀನಿಂಗ್ ಆಫ್ ಡೆಮೋಕ್ರಸಿ. ಅಂದ್ರೆ ಪ್ರಜಾಪ್ರಭುತ್ವದ ಅರ್ಥ. ಪ್ರಜಾಪ್ರಭುತ್ವ ಎಂಬ ಪದವು ಗ್ರೀಕ್ ಭಾಷೆಯ ಡೆಮೋಸ್ ಮತ್ತು ಗ್ರಾಫಿಯಾ ಎಂಬ ಪದಗಳಿಂದ ಬಂದಿದೆ. ಡೆಮೋಸ್ ಎಂದರೆ ಜನರು, ಗ್ರಾಫಿಯಾ ಎಂದರೆ ಆಡಳಿತ ಅಥವಾ ಆಳ್ವಿಕೆ ಎಂದರ್ಥ. ಅಂದರೆ ಜನರ ಆಳ್ವಿಕೆಯನ್ನು ಪ್ರಜಾಪ್ರಭುತ್ವ ಎನ್ನುತ್ತಾರೆ. ಅಂದರೆ ಪ್ರಜಾಪ್ರಭುತ್ವ ಎಂದರೆ ಎಲ್ಲರಿಗೂ ತಿಳಿದಿರುವ ವಿಚಾರವಾಗಿದ್ದು, ಜನರಿಂದ ಸರ್ಕಾರ ರಚನೆ ಆದರೆ ಅಂತಹ ಪದ್ಧತಿಯನ್ನು ಪ್ರಜಾಪ್ರಭುತ್ವ ಎನ್ನುತ್ತಾರೆ. ಪ್ರಜಾಪ್ರಭುತ್ವವು ಇತ್ತೀಚಿನ ದಿನಗಳಲ್ಲಿ ಅಸ್ತಿತ್ವಕ್ಕೆ ಬಂದಿರುವುದಲ್ಲದೆ ಇದು ಪ್ರಾಚೀನ ಗ್ರೀಕ್ ನಗರ ರಾಜ್ಯಗಳಲ್ಲೂ ಕಾಣಬಹುದು. ಇದು ಒಂದು ಪ್ರಾಚೀನ ರಾಜಕೀಯ ಸಿದ್ಧಾಂತವಾಗಿದೆ. ರಾಜಕೀಯ ಸಿದ್ಧಾಂತಗಳಲ್ಲಿ ಹಲವಾರು ಸಿದ್ಧಾಂತಗಳ ನಾವು ಅಧ್ಯಯನ ಮಾಡುತ್ತಾ ಹೋದರೂ ಸಹ ಪ್ರಜಾಪ್ರಭುತ್ವ ಇದರಲ್ಲಿ ಮುಖ್ಯವಾದುದಾಗಿದೆ. Democracy. The term democracy is derived from Greek word demos and graphia. Demos means people, graphia means power and rule. The people's rule is known as democracy. Democracy, it is not a new term. We can see from ancient Greek cities in city states also. In ancient Greek city states we can see direct democracy and indirect democracy also we can see. Like other political theories, democracy is also main political theory. It is very essential in political theories like liberalism and socialism. Like this, democracy also very important political theory. Next we can see evolution of democracy. ಅಂದ್ರೆ ಪ್ರಜಾಪ್ರಭುತ್ವದ ವಿಕಾಸ. ಪ್ರಜಾಪ್ರಭುತ್ವ ವಿಕಾಸವು ನಿನ್ನೆ ಮೊನ್ನೆ ವಿಕಾಸವಾದದ್ದಲ್ಲ. ಇದು ಪ್ರಾಚೀನ ಕಾಲದಿಂದಲೂ ಹಂತವಾಗಿ ವಿಕಾಸ ಆಗುತ್ತಾ ಬಂದಿರುವುದನ್ನು ಕಾಣಬಹುದು. ಅಂದ್ರೆ ಪ್ರಾಚೀನ ಗ್ರೀಕ್ ಮತ್ತು ರೋಮ್ ಸಾಮ್ರಾಜ್ಯಗಳಲ್ಲಿ ಪ್ರಜಾಪ್ರಭುತ್ವ ಕಾಣಬಹುದು. ಪ್ರಾಚೀನ ಗ್ರೀಕ್ನಲ್ಲಿ ನೇರ ಪ್ರಜಾಪ್ರಭುತ್ವ ಮತ್ತು ಪರೋಕ್ಷ ಪ್ರಜಾಪ್ರಭುತ್ವಗಳು ಕಾಣಬಹುದು. ಅಥೆನ್ಸ್ ಮತ್ತು ಸ್ಪಾರ್ಟಾದಲ್ಲಿ ನೇರ ಪ್ರಜಾಪ್ರಭುತ್ವ ಕಾಣದರೆ ಮತ್ತೆ ಬೇರೆ ನಗರ ರಾಜ್ಯಗಳಲ್ಲಿ ಪರೋಕ್ಷ ಪ್ರಜಾಪ್ರಭುತ್ವವನ್ನು ಕಾಣಬಹುದು. ಆದರೆ ರೋಮ್ನಲ್ಲಿ ಹೆಸರಿಗೆ ಮಾತ್ರ ಪ್ರಜಾಪ್ರಭುತ್ವ ಇದ್ದರೂ ಸಹ ಅಲ್ಲಿ ರಾಜನು ಪ್ರಜೆಗಳಿಂದ ಆಯ್ಕೆ ಆಗಿದ್ದರೂ ಸಹ ನಂತರ ಅವರು ನಿರಂಕುಶ ಪ್ರಭುಗಳಾಗಿ ವರ್ತಿಸುತ್ತಿದ್ದರು. ಈ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವವನ್ನು ಗ್ರೀಕ್ ಮತ್ತು ರೋಮ್ ಸಾಮ್ರಾಜ್ಯಗಳಲ್ಲಿ ಕಾಣಬಹುದು. ಇದು 2 ಅಂಕಗಳಿಗೆ ಪ್ರಮುಖ ಪ್ರಶ್ನೆ ಎಂದರೆ ಪ್ರಜಾಪ್ರಭುತ್ವದ ವಿಧಗಳನ್ನು ತಿಳಿಸಿ ಎಂದು ಕೇಳಿದಾಗ ನಾವು ನೇರ ಪ್ರಜಾಪ್ರಭುತ್ವ ಮತ್ತು ಪರೋಕ್ಷ ಪ್ರಭುತ್ವ ಅಥವಾ ಎಂದು ಹೇಳಬಹುದು. ನೇರ ಪ್ರಜಾಪ್ರಭುತ್ವ ಎಂದರೆ ಸರ್ಕಾರದ ನೀತಿಗಳಲ್ಲಿ ಪ್ರಜೆಗಳು ನೇರವಾಗಿ ಭಾಗವಹಿಸುವುದಕ್ಕೆ ನೇರ ಪ್ರಜಾಪ್ರಭುತ್ವ ಎನ್ನುವರು. ಪರೋಕ್ಷ ಪ್ರಜಾಪ್ರಭುತ್ವ ಎಂದರೆ ಜನರಿಂದ ಆಯ್ಕೆಯಾಗಿರುವ ಪ್ರತಿನಿಧಿಗಳು ಸರ್ಕಾರದಲ್ಲಿ ಭಾಗವಹಿಸುವುದಕ್ಕೆ ಪರೋಕ್ಷ ಪ್ರಜಾಪ್ರಭುತ್ವ ಎನ್ನುವರು. Democracy, it is not new term. We can see from ancient Greek and Rome also. In ancient Greek, there we can see few city states that are Athens and Sparta. There we can see direct democracy. In our examination, they will be asked for 2 more questions. What are the types of democracy? Then we should want to write there is 2 types of democracy, which is direct democracy and indirect democracy. Direct democracy means the people will directly participation in the government is known as direct democracy. Indirect democracy means the representatives which are elected from the peoples, they will participation in democracy is known as indirect democracy.
ಪ್ರಜಾಪ್ರಭುತ್ವವು ಪ್ರಾಚೀನ ಕಾಲದಲ್ಲೇ ಅಲ್ಲದೆ ಆಧುನಿಕ ಕಾಲದಲ್ಲಿ ಹೇಗೆ ಬೆಳವಣಿಗೆಯಾಗಿದೆ ಎಂಬುದನ್ನು ಮುಂದಿನಂತೆ ತಿಳಿದುಕೊಳ್ಳಬಹುದು. ಅದರಲ್ಲಿ ಪ್ರಮುಖವಾದದ್ದು ಫ್ರಾನ್ಸ್ ಕ್ರಾಂತಿ. It is meant by French Revolution. In French Revolution 1789 there will be ಫ್ರೆಂಚ್ ರೆವಲ್ಯೂಷನ್ ಅಂದರೆ 1789ರಲ್ಲಿ ಅಲ್ಲಿರುವ ರಾಜಕೀಯ ಅಸ್ಥಿರತೆ ಮತ್ತು ಸಾಮಾಜಿಕ ಬಿಕ್ಕಟ್ಟಿಗಳಿಗೆ ಅನುಗುಣವಾಗಿ ಅಲ್ಲಿರುವ ಪ್ರಜೆಗಳು ತಮ್ಮ ನಿರಂಕುಶ ಪ್ರಭುಗಳ ವಿರುದ್ಧ ಹೋರಾಟಕ್ಕೆ ಇಳಿದರು. ಆದ್ದರಿಂದ ಅಲ್ಲಿರುವ ಸರ್ಕಾರ ಪದ್ಧತಿಯನ್ನು ಕೆಳಗಿಳಿಸಿ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿರುವುದು ಕಾಣಬಹುದು. ಫ್ರೆಂಚ್ ಕ್ರಾಂತಿಯ ಪ್ರಮುಖ ಘೋಷಣೆಗಳೆಂದರೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಇದು ಫ್ರೆಂಚ್ ಕ್ರಾಂತಿಯ ಪ್ರಮುಖ ವಿಚಾರಗಳಾಗಿದೆ. ಇವುಗಳ ಆಧಾರದ ಮೇಲೆ ಫ್ರೆಂಚ್ ಮಹಾಕ್ರಾಂತಿ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿತು ಎಂದು ಹೇಳಬಹುದು. ಇನ್ 1789 ದ French Revolution based take place which against their political system. They want democracy form of the government. Because of this, in 1789 their evolution were to take place, and liberty, equality, and fraternity were the main words of this revolution. Next we can see development in England. ಇಂಗ್ಲೆಂಡ್ ಆಲ್ಸೋ ಅಂದ್ರೆ ಇಂಗ್ಲೆಂಡ್ನಲ್ಲಿ ಪ್ರಜಾಪ್ರಭುತ್ವ ಬೆಳವಣಿಗೆ. ಇಂಗ್ಲೆಂಡ್ನಲ್ಲಿ ರಾಜಪ್ರಭುತ್ವ ಅಸ್ತಿತ್ವದಲ್ಲಿದ್ದರೂ ಸಹ ಇಲ್ಲಿ ರಾಜ್ಯಗಳು ದೈವಿಕ ಸಿದ್ಧಾಂತವನ್ನು ಘೋಷಿಸಿಕೊಂಡಿದ್ದರು. ದೈವಿಕ ಸಿದ್ಧಾಂತ ಎಂದರೆ ಭೂಮಿಯ ಮೇಲೆ ದೇವರ ಪ್ರತಿನಿಧಿಯನ್ನು ರಾಜ್ಯ ಎಂದು ಕರೆಯುವುದಕ್ಕೆ ದೈವಿಕ ಸಿದ್ಧಾಂತ ಎನ್ನುತ್ತಾರೆ. ಇಂತಹ ಪದ್ಧತಿಯನ್ನು ಅಸ್ತಿತ್ವಕ್ಕೆ ತೆಗೆದುಕೊಂಡಿದ್ದರು. ಆದರೆ ಪ್ರಮುಖ ತತ್ವಜ್ಞಾನಿಗಳಾದ ವಾಲ್ಟೇರ್ ಮುಂತಾದ ಬರವಣಿಗೆಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿ ಅಲ್ಲಿರುವ ಸರ್ಕಾರ ಪದ್ಧತಿಯನ್ನು ಕೆಳಗಿಳಿಸಿ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಳ್ಳಲಾಯಿತು. ಆದ್ದರಿಂದ ಇಂಗ್ಲೆಂಡ್ನಲ್ಲಿ ಸಂಸದೀಯ ಮಾದರಿ ಸರ್ಕಾರವನ್ನು ಅಳವಡಿಕೆ ಮಾಡಿಕೊಳ್ಳಲಾಯಿತು. ನೆಕ್ಸ್ಟ್ ಅಮೆರಿಕನ್ ಇಂಡಿಪೆಂಡೆನ್ಸ್ ಅಂದ್ರೆ 1776ರಲ್ಲಿ ಇಂಗ್ಲೆಂಡ್ ದೇಶವು ಅಮೆರಿಕದ ಮೇಲೆ ಆಧಿಪತ್ಯ ಸ್ಥಾಪನೆಗೊಂಡಿತು. ಅದರಿಂದ ಸ್ವಾತಂತ್ರ್ಯ ಪಡೆಯಲು ಬಯಸಿದ ಅಮೆರಿಕವು ಇಂಗ್ಲೆಂಡ್ ಅನ್ನು ಸೋಲಿಸಿ ಸ್ವಾತಂತ್ರ್ಯ ಪಡೆದು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ರೂಪುಗೊಂಡಿತು. ನೆಕ್ಸ್ಟ್ ಆಫ್ಟರ್ ದಿ 20th century ಅಂದ್ರೆ 20ನೇ ಶತಮಾನದಲ್ಲಿ ಜಾಗತಿಕ ಯುದ್ಧಗಳು ನಡೆಯಿತು. ಅಂದರೆ 1914ರಿಂದ 18ರವರೆಗೂ ಪ್ರಥಮ ಮಹಾಯುದ್ಧ ಹಾಗೂ 1939ರಿಂದ 45ರವರೆಗೂ ದ್ವಿತೀಯ ಮಹಾಯುದ್ಧ ಸಂಭವಿಸಿತು. ಇಂತಹ ಸಂದರ್ಭಗಳಲ್ಲಿ ಅನೇಕ ರಾಷ್ಟ್ರಗಳು ಸ್ವಾತಂತ್ರ್ಯ ಪಡೆದುಕೊಂಡು ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಳ್ಳಲಾಯಿತು. ಇದರಲ್ಲಿ ಭಾರತ ಮತ್ತು ಪಾಕಿಸ್ತಾನವು 2 ರಾಷ್ಟ್ರಗಳನ್ನು ಉದಾಹರಣೆಯಾಗಿ ಕಾಣಬಹುದು. ಈ ರೀತಿ ಪ್ರಜಾಪ್ರಭುತ್ವವು ಒಂದೇ ರೀತಿ ವಿಕಾಸವಾಗದೆ ಹಂತವಾಗಿ ಅಂದರೆ ಪ್ರಾಚೀನ ಗ್ರೀಕ್ ಮತ್ತು ರೋಮದಲ್ಲಿ ಮತ್ತು ಮಧ್ಯಕಾಲೀನ ಯುರೋಪಿನ ದೇಶಗಳಲ್ಲಿ ಹಾಗೂ ಆಧುನಿಕ ಯುಗದಲ್ಲಿ ಹಾಗೂ 20ನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವವು ಹಂತವಾಗಿ ವಿಕಾಸಗೊಂಡಿತು. ಆದರೆ ಈ ಪ್ರಜಾಪ್ರಭುತ್ವವನ್ನು ಪರಿಚಯಿಸಿದ ಕೀರ್ತಿ ತುಸಿಡೈಸ್ ಅವರಿಗೆ ಸಲ್ಲುತ್ತದೆ. ದಿ ಹಿಸ್ಟರಿ ಆಫ್ ಪೆಲೋಪೊನೆಸಿಯನ್ ವಾರ್ ಎಂಬ ಕೃತಿಯಲ್ಲಿ ತುಸಿಡೈಸ್ ಅವರು ಪ್ರಜಾಪ್ರಭುತ್ವವನ್ನು ಮೊಟ್ಟಮೊದಲಿಗೆ ಪರಿಚಯ ಮಾಡಿಕೊಟ್ಟರು. ನೆಕ್ಸ್ಟ್ ವಿ ವಿಲ್ ಮೂವ್ ಟು ಡೆಫಿನೇಷನ್ಸ್ ಆಫ್ ಡೆಮೋಕ್ರಸಿ ಅಂದರೆ ಪ್ರಜಾಪ್ರಭುತ್ವದ ವ್ಯಾಖ್ಯಾನಗಳು. ಗ್ಯಾರ್ಫೀಲ್ಡ್ ಗೆಟೆಲ್ ಅವರ ಅಭಿಪ್ರಾಯದಂತೆ ಪ್ರಜಾಪ್ರಭುತ್ವವು ಒಂದು ರೀತಿಯ ಸರ್ಕಾರವಾಗಿದ್ದು ರಾಷ್ಟ್ರದ ಪರಮಾಧಿಕಾರದಲ್ಲಿ ಪ್ರಜೆಗಳಿಗೆ ಪಾಲಿರುವ ಪದ್ಧತಿಯನ್ನು ಪ್ರಜಾಪ್ರಭುತ್ವ ಎನ್ನುವರು. ಅಂದರೆ ರಾಷ್ಟ್ರದ ಪರಮಾಧಿಕಾರದಲ್ಲಿ ಪ್ರಜೆಗಳಿಗೆ ಪಾಲಿರುತ್ತದೆ. ಅಂದರೆ ಸರ್ಕಾರವನ್ನು ರಚಿಸಿರುವುದರ ಯಾವ ಸರ್ಕಾರದ ರಚನೆಯಲ್ಲಿ ಪ್ರಜೆಗಳಿಗೆ ಅವಕಾಶ ಮಾಡಿಕೊಟ್ಟಿರುತ್ತದೆಯೋ ಅಂತಹ ಸರ್ಕಾರವನ್ನು ಪ್ರಜಾಪ್ರಭುತ್ವ ಎಂದು ಗ್ಯಾರ್ಫೀಲ್ಡ್ ಗೆಟೆಲ್ ಅವರು ಹೇಳುತ್ತಾರೆ. ಅಂದರೆ ಸಾಮಾನ್ಯವಾಗಿ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಜನಸಾಮಾನ್ಯರು
ಚುನಾವಣೆಗಳ ಮೂಲಕ ತಮ್ಮ ಸರ್ಕಾರವನ್ನು ರಚಿಸುವುದರಿಂದ ಅವರು ರಾಷ್ಟ್ರದ ಪರಮಾಧಿಕಾರದಲ್ಲಿ ಭಾಗಿಯಾಗಿರುತ್ತಾರೆ ಎಂದು ಹೇಳಬಹುದು. ನೆಕ್ಸ್ಟ್ ಅಬ್ರಾಹಿಂ ಲಿಂಕನ್ ಅವರು ಹೇಳುವುದಂತೆ ಜನರಿಂದ ಜನರಿಗಾಗಿ ಜನರಗೋಸ್ಕರ ನಿರ್ವಹಿಸುವ ಸರ್ಕಾರವನ್ನು ಪ್ರಜಾಪ್ರಭುತ್ವ ಎನ್ನುವರು. ಅಂದರೆ ಇಲ್ಲಿ ಸರ್ಕಾರವು ಪ್ರಜೆಗಳಿಂದನೇ ಬರುತ್ತದೆ ಹಾಗೂ ಪ್ರಜೆಗಳಿಗೋಸ್ಕರವೇ ಸರ್ಕಾರ ಕಾರ್ಯನಿರ್ವಹಣೆ ಮಾಡುತ್ತದೆ ಎಂಬ ಅರ್ಥವನ್ನು ತಿಳಿದುಕೊಳ್ಳಬಹುದು. Definitions of democracy. Garfield Gettel that they will, according to political thinker Garfield Gettel, he tells about political democracy. It is a system in in government supreme. The people will be part in this. By the election, the people will select their government. Like this, in supreme authority, people will participation in that government. Abraham Lincoln, they tells about democracy is the of the people, for the people, and by the people. Next, we will move to main important topic, which can be also asked for 5 marks and 10 mark questions. Essential elements to democracy. ಅಂದ್ರೆ ಪ್ರಜಾಪ್ರಭುತ್ವದ ಅಗತ್ಯವಾಗಿರುವ ಅಂಶಗಳು. ಅಂದರೆ ಯಾವುದೇ ಒಂದು ಪ್ರಜಾಪ್ರಭುತ್ವ ಅಥವಾ ಪ್ರಜಾಪ್ರಭುತ್ವ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕಾದರೆ ಅತಿ ಅವಶ್ಯಕವಾಗಿರುವ ಅಂಶಗಳನ್ನು ಪ್ರಜಾಪ್ರಭುತ್ವದ ಅಗತ್ಯವಾದ ಅಂಶಗಳು ಎನ್ನುವರು. ಒಬ್ಬ ವ್ಯಕ್ತಿ ನೀರು ಅಥವಾ ಗಾಳಿ ಇಲ್ಲದೆ ಜೀವಿಸಲು ಸಾಧ್ಯವಿಲ್ಲವೋ ಅದೇ ರೀತಿ ಈ ಮುಂದಿನ ಅಂಶಗಳಿಲ್ಲದೆ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿ ಇರಲು ಸಾಧ್ಯವಿಲ್ಲ. ಅಂತಹ ಅಂಶಗಳನ್ನು ಪ್ರಜಾಪ್ರಭುತ್ವದ ಅಗತ್ಯವಾದ ಅಂಶಗಳು ಎನ್ನುವರು. ಪ್ರಜಾಪ್ರಭುತ್ವವು ಇದು ಒಳ್ಳೆ ರೀತಿಯ ಸರ್ಕಾರವಲ್ಲದಿದ್ದರೂ ಸಹ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ರೀತಿಯಾಗಿ ಮಾರ್ಪಡಿಸಲು ಅವಕಾಶ ಮಾಡಿಕೊಟ್ಟಿರುವ ಸರ್ಕಾರ ಪದ್ಧತಿ ಎಂದೇ ಹೇಳಬಹುದು. ಇದರಲ್ಲಿ ಅಗತ್ಯವಾದ ಅಂಶಗಳಲ್ಲಿ ಫಸ್ಟ್ ಪಾಯಿಂಟ್ ಸಹನೆ ಮತ್ತು ಸಹಕಾರ ಭಾವನೆ, ಟಾಲರೇಟ್ ಅಂಡ್ ಪಾರ್ಟಿಸಿಪೇಷನ್. ಅಂದರೆ ಪ್ರಜಾಪ್ರಭುತ್ವವು ವಿಚಾರಗಳು ಹಾಗೂ ಪ್ರಶ್ನೆ ಮತ್ತು ಉತ್ತರಗಳಿಂದ ಪ್ರಾರಂಭವಾಗಿದ್ದು ಇಲ್ಲಿ ಭಿನ್ನ ಅಭಿಪ್ರಾಯಗಳನ್ನು ಕಾಣಬಹುದು. ಅಂದರೆ ಇಲ್ಲಿ ಅಲ್ಪ ಮತ ಅಭಿಪ್ರಾಯಗಳು ಮತ್ತು ಬಹುಸಂಖ್ಯಾತ ಅಭಿಪ್ರಾಯಗಳೆಂದು ಎರಡು ಅಭಿಪ್ರಾಯಗಳನ್ನು ಕಾಣಬಹುದು. ಬಹುಸಂಖ್ಯಾತ ಅಭಿಪ್ರಾಯಗಳು ಅಲ್ಪಸಂಖ್ಯಾತ ಅಭಿಪ್ರಾಯಗಳನ್ನು ರಕ್ಷಿಸಿಕೊಳ್ಳಬೇಕು. ಆದ್ದರಿಂದ ಮಾತ್ರ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಇಂತಹ ರೀತಿಯಲ್ಲಿ ಸಹಕಾರವಿಲ್ಲದೇ ಇದ್ದರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಂಡು ಮತ್ತು ಬೆಳೆಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಬಹುಸಂಖ್ಯಾತ ಅಭಿಪ್ರಾಯ ಅಥವಾ ಬಹುಸಂಖ್ಯಾತ ಜನರು ಅಲ್ಪಸಂಖ್ಯಾತ ಅಭಿಪ್ರಾಯ ಮತ್ತು ಅಲ್ಪಸಂಖ್ಯಾತ ಜನರನ್ನು ಗೌರವಿಸಬೇಕು. ಪ್ರಜಾಪ್ರಭುತ್ವವು ಯಶಸ್ವಿಯಾಗಿ ನಡೆಯಬೇಕಾದರೆ ಸಹನೆ ಮತ್ತು ಸಹಕಾರ ಮನೋಭಾವನೆಯು ಮುಖ್ಯವಾದದ್ದು ಎಂದು ಹೇಳಬಹುದು. ಟಾಲರೆನ್ಸ್ ಅಂಡ್ ಪಾರ್ಟಿಸಿಪೇಷನ್. In the democracy, all people should be participation in that democracy government. There should be opportunities for the minorities and majorities. Like this, we can develop the democracy. If not, democracy will be spoiled. Next point, second point, economic equality. ಅಂದರೆ ಆರ್ಥಿಕ ಸಮಾನತೆ. ನಾವು ಮೇಲ್ನೋಟಕ್ಕೆ ನೋಡಿದಾಗ ಬಡವರು ಮತ್ತು ಶ್ರೀಮಂತರು ಎಂಬ ಎರಡು ರೀತಿಯ ಆರ್ಥಿಕ ಅಂತರವನ್ನು ಕಾಣಬಹುದು. ಅಂದ್ರೆ ಬಡವರು ತುಂಬಾ ಬಡವರಾಗಿದ್ದು ಶ್ರೀಮಂತರು ತುಂಬಾ ಶ್ರೀಮಂತರಾಗುತ್ತಾ ಹೋಗುತ್ತಾರೆ. ಆದ್ದರಿಂದ ಈ ಎರಡು ವರ್ಗಗಳ ಅಂತರವನ್ನು ಕಡಿಮೆ ಮಾಡಬೇಕಾಗುತ್ತದೆ. ಅಂದರೆ ಬಡವರನ್ನು ಸ್ವಲ್ಪ ಶ್ರೀಮಂತಗೊಳಿಸುವ ಪ್ರಯತ್ನಗಳನ್ನು ಮಾಡಬೇಕು. ಒಟ್ಟಿನಲ್ಲಿ ಬಡವರು ಹಾಗೂ ಶ್ರೀಮಂತರ ನಡುವಿನ ಅಂತರವನ್ನು ಕಡಿಮೆ ಮಾಡುವುದು ಆರ್ಥಿಕ ಸಮಾನತೆಯಾಗಿದೆ. ಇಲ್ಲಿ ಮೂಲಭೂತ ಸೌಕರ್ಯಗಳಾದ ಶಿಕ್ಷಣ, ಉದ್ಯೋಗ ಮತ್ತು ಇನ್ನು ಮುಂತಾದ ಮೂಲಭೂತ ಸೌಲಭ್ಯಗಳನ್ನು ಬಡವರಿಗೆ ತಲುಪಿಸುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸಿದರೆ ಮಾತ್ರ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಂಡು ಮತ್ತು ಬೆಳೆಸಲು ಸಹಾಯಕವಾಗುತ್ತದೆ. ಇಲ್ಲದಿದ್ದರೆ ಪ್ರಜಾಪ್ರಭುತ್ವವನ್ನು ರೂಪಿಸಿಕೊಳ್ಳಲು ಸಾಧ್ಯವಿಲ್ಲ.
economic equality. The gap between rich and poor is known as economic inequality. We will we want to we want to provide equal opportunities for rich and poor people also. we want to we want to provide good opportunities for poor people. Then only we can we can protect the democracy. If not, democracy will spoil. Next point, education, ಶಿಕ್ಷಣ. ಒಂದು ರಾಷ್ಟ್ರದ ಒಂದು ರಾಷ್ಟ್ರದ ಪ್ರಜಾಪ್ರಭುತ್ವದ ಮಹತ್ವವನ್ನು ಎತ್ತಿ ಹಿಡಿಯಲು ಶಿಕ್ಷಣವು ಪ್ರಮುಖ ಪಾತ್ರ ವಹಿಸುತ್ತದೆ. ಅಂದ್ರೆ ಒಂದು ರಾಜ್ಯದಲ್ಲಿ ಎಲ್ಲಾ ಸುಶಿಕ್ಷಿತ ಪ್ರಜೆಗಳು ಇದ್ದರೆ ಅಂತಹ ರಾಷ್ಟ್ರಗಳಲ್ಲಿ ಸರ್ಕಾರವು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತದೆ. ಅಂದ್ರೆ ಸರ್ಕಾರವು ಯಾವುದೇ ರೀತಿಯ ತಪ್ಪು ಹಾಗೂ ಜನರ ಮೇಲೆ ಅಧಿಕಾರ ಚಲಾವಣೆ ಮಾಡುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಪ್ರಜೆಗಳು ಸುಶಿಕ್ಷಿತರಾಗಿದ್ದಾರೆ ಅಥವಾ ಉತ್ತಮ ರೀತಿಯಲ್ಲಿ ಶಿಕ್ಷಣ ಪಡೆದುಕೊಂಡಿದ್ದರೆ ಆದಲ್ಲಿ ಅಂತಹ ಸರ್ಕಾರವನ್ನು ಪ್ರಶ್ನಿಸಲು ಸಹಾಯಕವಾಗಿರುತ್ತದೆ. ಇಲ್ಲದಿದ್ದರೆ ಜನರು ಅಶಿಕ್ಷಿತರಾಗಿದ್ದರೆ ಅಥವಾ ಶಿಕ್ಷಣ ಪಡೆದುಕೊಂಡದ್ದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಸರ್ಕಾರಗಳು ತಮಗೆ ಇಷ್ಟ ಬಂದಂತಹ ಕಾಯ್ದೆಗಳು ಮತ್ತು ನೀತಿಗಳನ್ನು ಜಾರಿಗೆ ತಂದು ಅವರು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳಬಹುದು. ಇದರಿಂದ ಪ್ರಜಾಪ್ರಭುತ್ವವು ಉಳಿಯಲು ಅಸಾಧ್ಯವಾಗಿರುತ್ತದೆ. ಆದ್ದರಿಂದ ಉತ್ತಮ ಪ್ರಜೆಗಳು ಉತ್ತಮ ರಾಷ್ಟ್ರವನ್ನು ನಿರ್ಮಿಸಬೇಕು ಎಂಬ ಹೇಳಿಕೆಯು ಇಲ್ಲಿ ನೆನಪಿಸಿಕೊಳ್ಳಬಹುದು. ಆದ್ದರಿಂದ ಸುಶಿಕ್ಷಿತರು ಒಳ್ಳೆಯ ರೀತಿಯ ಸರ್ಕಾರವನ್ನು ಆಯ್ಕೆ ಮಾಡುತ್ತಾರೆ. ಇಲ್ಲದಿದ್ದರೆ ಅನಕ್ಷರಸ್ಥರು ಯಾವುದೇ ಹಣ ಹಾಗೂ ಇತರೆ ದುರುಪಯೋಗಗಳಿಗಾಗಿ ಉತ್ತಮವಲ್ಲದ ಸರ್ಕಾರವನ್ನು ರಚನೆ ಮಾಡಲು ಸಾಧ್ಯವಾಗಿರುತ್ತದೆ. ಆದ್ದರಿಂದ ಶಿಕ್ಷಣವು ಪ್ರಜಾಪ್ರಭುತ್ವದ ಅಗತ್ಯವಾದ ಅಂಶವಾಗಿದೆ. ನೆಕ್ಸ್ಟ್ ಪಾಯಿಂಟ್, ಫ್ರೀ ಮೀಡಿಯಾ ಅಂದರೆ ಸ್ವಾತಂತ್ರ್ಯ ಪತ್ರಿಕೆಗಳು. ಸ್ವಾತಂತ್ರ್ಯ ಪತ್ರಿಕೆಗಳು ಪ್ರಜಾಪ್ರಭುತ್ವದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅಂದರೆ ಇದು ಸರ್ಕಾರ ಹಾಗೂ ಪ್ರಜೆಗಳ ನಡುವಿನ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಸ್ವಾತಂತ್ರ್ಯ ಪತ್ರಿಕೆಗಳು ಯಾವುದೇ ನಿರ್ದಿಷ್ಟ ಅಭಿಪ್ರಾಯ ಅಥವಾ ನಿರ್ದಿಷ್ಟ ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿರದೆ ಇದು ನಿಷ್ಪಕ್ಷಪಾತ ಹಾಗೂ ಪಾರದರ್ಶಕತೆಯಿಂದ ಇರಬೇಕು. ಆಗ ಸರ್ಕಾರವು ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಅಥವಾ ಸರ್ಕಾರವು ಯಾವ ಕಾರ್ಯಗಳಿಗೆ ಬದ್ಧವಾಗಿದೆ ಎಂಬುದನ್ನು ತಕ್ಷಣವೇ ಜನಸಾಮಾನ್ಯರಿಗೆ ತಲುಪಿಸುತ್ತದೆ. ಆದ್ದರಿಂದ ಇಲ್ಲಿ ಮಾಹಿತಿಯು ಶೀಘ್ರವಾಗಿ ಪ್ರಜೆಗಳಿಗೆ ತಲುಪುತ್ತದೆ. ಅಂತಹ ಸಂದರ್ಭದಲ್ಲಿ ಸರ್ಕಾರಗಳು ಪ್ರಜೆಗಳ ವಿರುದ್ಧವಾಗಿ ನಡೆದುಕೊಂಡಿದ್ದರೆ ಆದಲ್ಲಿ ಅಂತಹ ಸರ್ಕಾರವನ್ನು ಕೆಳಗಿಳಿಸುವ ಹಾಗೂ ಬೇರೆ ಸರ್ಕಾರವನ್ನು ರಚಿಸುವ ಸಂಪೂರ್ಣ ಅಧಿಕಾರ ಪ್ರಜೆಗಳಲ್ಲಿ ಇರುತ್ತದೆ. ಅಂತಹ ವಿಚಾರವನ್ನು ತಿಳಿದುಕೊಳ್ಳಲು ಸ್ವಾತಂತ್ರ್ಯ ಪತ್ರಿಕೆಗಳು ಪ್ರಮುಖ ಪಾತ್ರ ವಹಿಸುತ್ತದೆ. ಈ ನಿಟ್ಟಿನಲ್ಲಿ ಪತ್ರಿಕೆಗಳನ್ನು ಪ್ರಜಾಪ್ರಭುತ್ವದ ಕಾವಲು ನಾಯಿಗಳು ಎಂದು ಹೇಳಿದರೂ ತಪ್ಪಾಗುವುದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಅವೇರ್ನೆಸ್ ಸಿಟಿಸನ್ಸ್ ಅಂದರೆ ಜಾಗೃತ ಪ್ರಜೆಗಳು. ಅಂದರೆ ರಾಷ್ಟ್ರದ ಒಳಗಡೆ ಇರುವ ಪ್ರಜೆಗಳು ಜಾಗೃತವಾಗಿರಬೇಕು. ಪ್ರಜೆಗಳು ಜಾಗೃತವಾಗಿ ಇಲ್ಲದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಸರ್ಕಾರವು ಪ್ರಜಾಪ್ರಭುತ್ವದ ಬದಲಾಗಿ ನಿರಂಕುಶತ್ವಕ್ಕೆ ಅವಕಾಶ ಮಾಡಿಕೊಡಬಹುದು. ಅಂದರೆ ಸರ್ಕಾರವು ಪ್ರಜೆಗಳ ವಿರುದ್ಧವಾಗಿ ಅಥವಾ ಸರ್ಕಾರಕ್ಕೆ ಪರವಾಗಿ ಯಾವುದೇ ಕಾನೂನುಗಳು ತಂದಿದ್ದರೆ ಅಂತಹ ಸಂದರ್ಭದಲ್ಲಿ ಪ್ರಜೆಗಳು ಜಾಗೃತವಾಗಿದ್ದಾಗ ಅಂತಹ ಕಾನೂನುಗಳನ್ನು ಪ್ರಶ್ನಿಸಿದರೆ ಆಗ ಜನರಿಗೆ ಅನುಕೂಲವಾಗಿರುವಂತಹ ಕಾನೂನುಗಳನ್ನು ಜಾರಿಗೆ ತರಬಹುದು. ಇಲ್ಲದೇ ಇದ್ದರೆ ಜನರು ಅಂತಹ ಸಂದರ್ಭದಲ್ಲಿ ಪ್ರಶ್ನೆ ಮಾಡದೇ ಇದ್ದರೆ ಆಗ ಸರ್ಕಾರಕ್ಕೆ ಅನುಕೂಲವಾಗಿರುವಂತಹ ನಿರಂಕುಶತ್ವದ ಕಾನೂನುಗಳನ್ನು ಜಾರಿಗೆ ತರಬಹುದು. ಆದ್ದರಿಂದ ಪ್ರಜಾಪ್ರಭುತ್ವವು ನಾಶವಾಗಬಹುದು. ಆದ್ದರಿಂದ ಉತ್ತಮವಾದ ಜನರು ಉತ್ತಮ ರೀತಿಯ ಸರ್ಕಾರವನ್ನು ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ಪಾರ್ಟೀಸ್
ಅಂದರೆ ಸುಸಂಘಟಿತ ರಾಜಕೀಯ ಪಕ್ಷಗಳು. ರಾಜಕೀಯ ಪಕ್ಷಗಳು ಇಲ್ಲದೇ ಇದ್ದರೆ ಪ್ರಜಾಪ್ರಭುತ್ವವನ್ನು ಊಹಿಸಿಕೊಳ್ಳಲು ಅಸಾಧ್ಯ ಎಂದು ಹೇಳಬಹುದು. ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳು ಅವಿಭಾಜ್ಯ ಅಂಗ ಎಂದು ಹೇಳಬಹುದು. ಈ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳು ಕೆಲವು ರಾಜಕೀಯ ಚಿಂತಕರು ಹೇಳುವಂತೆ ರಾಷ್ಟ್ರದಲ್ಲಿ 2 ರಾಜಕೀಯ ಪಕ್ಷಗಳು ಇದ್ದರೆ ಉತ್ತಮ ಎಂದು ಹೇಳುತ್ತಾರೆ. ಅಂದರೆ ಬಹುಮತ ಪಡೆದುಕೊಂಡ ಪಕ್ಷವು ಸರ್ಕಾರ ರಚನೆ ಮಾಡಿದರೆ ಹಾಗೂ ಉಳಿದ ಪಕ್ಷವು ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ರಾಷ್ಟ್ರದಲ್ಲಿ 2 ಪಕ್ಷಗಳು ಇರಬೇಕು ಎಂದು ಹೇಳುತ್ತಾರೆ. ರಾಷ್ಟ್ರ ಪಕ್ಷ ರ ಹ್ಮ್ ರ ಒಂದು ರಾಷ್ಟ್ರದಲ್ಲಿರುವ ಪಕ್ಷಗಳು ತಮ್ಮ ಸ್ವಂತಹ ಅನುಕೂಲಕ್ಕಾಗಿ ಕಾರ್ಯನಿರ್ವಹಿಸಿದರೆ ಅದು ಪ್ರಜೆಗಳ ಹಿತಾಸಕ್ತಿ ಹಾಗೂ ಪ್ರಜಾಪ್ರಭುತ್ವವನ್ನು ಬೆಳೆಸಿಕೊಳ್ಳುವ ತತ್ವಗಳನ್ನು ಹೊಂದಿರಬೇಕು. ಈ ನಿಟ್ಟಿನಲ್ಲಿ 1999ರಲ್ಲಿ ಭಾರತದ ಚುನಾವಣೆ ಆಯೋಗವು ಭಾರತದಲ್ಲಿ ಸುಮಾರು 200ಕ್ಕೂ ಹೆಚ್ಚು ರಾಜಕೀಯ ಪಕ್ಷಗಳು ಇದೆ ಎಂದು ತಿಳಿಸುತ್ತದೆ. ಈ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳಲು ಪ್ರಮುಖ ಪಾತ್ರ ವಹಿಸುತ್ತದೆ. ನೆಕ್ಸ್ಟ್ ಪಾಯಿಂಟ್, ಅಪೋಸಿಷನ್ ಪಾರ್ಟಿ ಅಂದರೆ ಪರಿಣಾಮಕಾರಿ ವಿರೋಧ ಪಕ್ಷ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷವು ಪ್ರಮುಖ ಪಾತ್ರ ವಹಿಸುತ್ತದೆ. ಅಂದರೆ ಅಸ್ತಿತ್ವದಲ್ಲಿ ಬಹುಮತ ಪಡೆದುಕೊಂಡಿರುವ ರಾಜಕೀಯ ಪಕ್ಷವು ಸರ್ಕಾರವನ್ನು ರಚಿಸಿದರೆ ಅದಕ್ಕಿಂತ ಸ್ವಲ್ಪ ಚಿಕ್ಕ ಪ್ರಮಾಣದ ರಾಜಕೀಯ ಪಕ್ಷವು ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುತ್ತದೆ. ಇಂತಹ ವಿರೋಧ ಪಕ್ಷವು ಸರ್ಕಾರದಲ್ಲಿ ಅಸ್ತಿತ್ವದಲ್ಲಿರುವ ಪಕ್ಷವು ಸಂವಿಧಾನ ಬಾಹಿರವಾಗಿ ಅಥವಾ ಪ್ರಜೆಗಳಿಗೆ ಅನುಕೂಲವಾಗದೇ ಇರುವ ಕಾನೂನುಗಳನ್ನು ಜಾರಿಗೆ ತಂದಿದ್ದರೆ ಅಂತಹ ಸಂದರ್ಭದಲ್ಲಿ ಅದನ್ನು ಪ್ರಶ್ನಿಸುವ ಪ್ರಯತ್ನ ವಿರೋಧ ಪಕ್ಷ ಮಾಡುತ್ತದೆ. ಅಷ್ಟೇ ಅಲ್ಲದೆ ಜನಸಾಮಾನ್ಯರು ಆ ಸರ್ಕಾರದ ಬಹುಮತ ಪಡೆಯುವುದನ್ನು ಬಿಟ್ಟು ಬೇರೆ ಸರ್ಕಾರಕ್ಕೆ ಚುನಾವಣೆಯಲ್ಲಿ ಮತದಾನ ಮಾಡುವುದರ ಮೂಲಕ ಮುಂದಿನ ಸಂದರ್ಭದಲ್ಲಿ ವಿರೋಧ ಪಕ್ಷವನ್ನು ಸರ್ಕಾರದ ಪಕ್ಷವಾಗಿ ಅಧಿಕಾರಕ್ಕೆ ತರಿಸಬಹುದು. ಆದ್ದರಿಂದ ವಿರೋಧ ಪಕ್ಷವು ಪ್ರಜಾಪ್ರಭುತ್ವವನ್ನು ಬೆಳೆಸಲು ಪ್ರಮುಖ ಪಾತ್ರ ವಹಿಸುತ್ತದೆ. ನೆಕ್ಸ್ಟ್ ಪಾಯಿಂಟ್, ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅಂದರೆ ಸ್ಥಳೀಯ ಸರ್ಕಾರಗಳು. ಸ್ಥಳೀಯ ಸರ್ಕಾರಗಳು ಪ್ರಜಾಪ್ರಭುತ್ವದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಗಾಂಧೀಜಿ ಅವರ ಕನಸಿನಂತೆ ಗ್ರಾಮ ರಾಜ್ಯವು ರಾಮ ರಾಜ್ಯ ಎಂದಂತೆ. ಅಂದರೆ ಗ್ರಾಮಗಳಿಗೆ ಸರ್ಕಾರದ ಅಧಿಕಾರವನ್ನು ವಿಭಜಿಸಿದರೆ ಅಲ್ಲಿ ರಾಮರಾಜ್ಯವನ್ನೇ ಸ್ಥಾಪಿಸಬಹುದು ಎಂದು ಹೇಳಿದ್ದಾರೆ. ಅಂದರೆ ಸ್ಥಳೀಯ ಮಟ್ಟದಲ್ಲಿ ಅವರ ಸಮಸ್ಯೆಗಳು ಮತ್ತು ಅವರ ಆಶೋತ್ತರಗಳು ಅಲ್ಲಿರುವ ಸ್ಥಳೀಯ ಸರ್ಕಾರದ ಪ್ರತಿನಿಧಿಗಳಿಗೆ ಸುಲಭವಾಗಿ ಹಾಗೂ ವೇಗವಾಗಿ ತಿಳಿಯುತ್ತದೆ. ಆದ್ದರಿಂದ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವುದರಿಂದ ಇಲ್ಲಿ ಪ್ರಜಾಪ್ರಭುತ್ವ ಹೆಚ್ಚು ಯಶಸ್ವಿಯಾಗಿ ನಡೆಯುತ್ತದೆ ಎಂದು ಹೇಳಬಹುದು. ನೆಕ್ಸ್ಟ್ ಪಾಯಿಂಟ್, ಲಾಸ್ಟ್ ಪಾಯಿಂಟ್, ವಿ ಕ್ಯಾನ್ ಸಿ ಅಬೌಟ್ ಗುಡ್ ಲೀಡರ್ಶಿಪ್ ಅಂದರೆ ಉತ್ತಮ ನಾಯಕರು. ಗುಡ್ ಲೀಡರ್ಶಿಪ್ ಅಂದರೆ ರಾಷ್ಟ್ರ ನಾಯಕರು ತಮ್ಮ ಸ್ವಂತ ಅಥವಾ ಖಾಸಗಿ ಹಿತಾಸಕ್ತಿಗಲ್ಲದೆ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ದುಡಿಯಬೇಕು. ಅಂದರೆ ಕೆಲವು ರಾಜಕೀಯ ಚಿಂತಕರ ಅಭಿಪ್ರಾಯದಂತೆ ರಾಜಕೀಯ ಅಧಿಕಾರಿಯು ತನ್ನ ಮುಂದಿನ ಚುನಾವಣೆಗಳಿಗೆ ಬಗ್ಗೆ ಯೋಚಿಸಿದರೆ ರಾಷ್ಟ್ರ ನಾಯಕರು ಮುಂದಿನ ಪೀಳಿಗೆ ಬಗ್ಗೆ ಯೋಚಿಸುತ್ತಾರೆ ಎಂಬುದು ನಮಗೆ ನೆನಪಾಗಬಹುದು. ಅಂದರೆ ಉತ್ತಮ ರಾಷ್ಟ್ರ ನಾಯಕರು ತಮ್ಮ ಸೇವೆಯಲ್ಲಿ ತಮ್ಮ ಖಾಸಗಿಗೆ ಅವಕಾಶ ಮಾಡಿಕೊಡದೆ ತಮ್ಮ ತ್ಯಾಗ ಹಾಗೂ ಬಲಿದಾನಗಳಿಂದ ರಾಷ್ಟ್ರದ ಅಭಿವೃದ್ಧಿಗಾಗಿ ಪ್ರಯತ್ನಿಸಬೇಕು ಎಂದು ಹೇಳಬಹುದು. ಉದಾಹರಣೆಗೆ ಗಾಂಧೀಜಿ, ಜವಾಹರಲಾಲ್ ನೆಹರು ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಹಾಗೂ ರಾಷ್ಟ್ರದ ಬೆಳವಣಿಗೆಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು ಎಂದು ಹೇಳಬಹುದು. ಈ ನಿಟ್ಟಿನಲ್ಲಿ ಹೆಚ್ಚುತ್ತಿರುವ ಹಗರಣಗಳು ಹಾಗೂ ಮೊಕದ್ದಮೆಗಳು ಹಾಗೂ ಇಂತಹವುಗಳು ರಾಷ್ಟ್ರ ನಾಯಕರ ಕೊರತೆಯಿಂದಾಗಿ ಎಂದು ಹೇಳಬಹುದು. ನೆಕ್ಸ್ಟ್ ಕನ್ಕ್ಲೂಷನ್, ಈ ಮುಂದಿನ ಎಲ್ಲಾ ಅಂಶಗಳನ್ನು ಗಮನಿಸಿದಾಗ ಪ್ರಜಾಪ್ರಭುತ್ವವು ರಾಜಕೀಯ ಸಿದ್ಧಾಂತಗಳಲ್ಲಿ ಮುಖ್ಯವಾದ
ಸಿದ್ಧಾಂತವಾಗಿದ್ದು, ಇದು ಪ್ರಾಚೀನ ಕಾಲದಿಂದಲೂ ಹಂತ ಹಂತವಾಗಿ ಬೆಳವಣಿಗೆ ಪಡೆದುಕೊಂಡಿದ್ದು, ಅದು ಇತ್ತೀಚಿನ ಅಂದರೆ 20ನೇ ಶತಮಾನದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎಂದು ಹೇಳಬಹುದು. ಹಾಗೂ ಈ ಮುಂದಿನ ಎಲ್ಲಾ ಅಗತ್ಯವಾದ ಅಂಶಗಳು ಇಲ್ಲದೇ ಇದ್ದರೆ ಪ್ರಜಾಪ್ರಭುತ್ವವು ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಇದರಲ್ಲಿ ಯಾವುದೇ ಒಂದು ಇಲ್ಲದಿದ್ದರೂ ಸಹ ಪ್ರಜಾಪ್ರಭುತ್ವ ನಾಶವಾದಂತೆ ಎಂದು ಹೇಳಬಹುದು. Okay, thank you for watching. Subscribe for more videos.